ನಾವೆಲ್ಲ ಬುದ್ಧಿವಂತರಾಗಬೇಕು ಅಂತ ಭಾರಿ ಅಪೇಕ್ಷೆ, ವಿದ್ಯಾವಂತರಾಗಬೇಕು ಅಂತ ಭಾರಿ ಅಪೇಕ್ಷೆ. ನಾವಷ್ಟೇ ಯಾಕೆ, ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ನಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು, ಮೊಮ್ಮಕ್ಕಳು ಬುದ್ಧಿವಂತರಾಗಬೇಕು, ಎಲ್ಲರೂ ಬುದ್ಧಿವಂತರಾಗಬೇಕು ನಿಜ. ಅದರಲ್ಲಿ ಮನುಷ್ಯ ಪ್ರಯತ್ನ ಓದುವುದು ಬರೆಯುವುದಾಗಿದ್ದರೆ ದೈವಾಧೀನವಾಗಿದೆಯಲ್ಲ ವಿದ್ಯೆ. ಅದಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ, ಭಗವಂತನೇ ನೀನು ಇಂತಿಂಥ ರೂಪಗಳಲ್ಲಿ ಇಂಥಲ್ಲಿದ್ದಿ ಅಂತ ಚಿಂತನೆ ಮಾಡ್ತಾ ಇದ್ದರೆ ಅವನ ಅನುಗ್ರಹದಿಂದ ನಾವು ವಿದ್ಯಾವಂತರಾಗ್ತೀವಂತೆ. ಜಗನ್ನಾಥದಾಸರಂತಾರೆ, ಎಲ್ಲಿ ಯಾವ ರೂಪವನ್ನು ಚಿಂತಿಸಬೇಕು. ವಿದ್ಯೆ ತಾನೆಂದೆನಿಸಿಕೊಂಬ ನಿರುದ್ಧ ದೇವನು ಸರ್ವಜೀವರ ಬುದ್ಧಿಯಲ್ಲಿ ತಾನಿದ್ದು ಕೃತಿಪತಿ ಬುದ್ಧಿಯನಿಸುವನು. ಸಿದ್ಧಿಯನಿಸುವ ಸಂಕರ್ಷಣನ ಪ್ರಸಿದ್ಧ ನಾಮಕ ವಾಸುದೇವನ ವದ್ಯ ರೂಪ ಚತುಷ್ಟಯಗಳರಿತವನೆ ಪಂಡಿತನು. ಅನಿರುದ್ಧ ರೂಪದಲ್ಲಿ ಪರಮಾತ್ಮ ವಿದ್ಯಾಂತರ್ಶ್ವತನಂತೆ. ವಿದ್ಯೆ ತಾನೆಂದೆನಿಸಿಕೊಂಬ ನಿರುದ್ಧ ದೇವನು ಸರ್ವಜೀವರ ಬುದ್ಧಿಯಲ್ಲಿ. ಹಾಗಾದರೆ ವಿದ್ಯೆಯಲ್ಲಿ ಅನಿರುದ್ಧ ಇದ್ದುಬಿಟ್ಟು ಎಲ್ಲ ಜೀವರ ಬುದ್ಧಿಯಲ್ಲಿ ಕೃತಿಪತಿಯಾದ ಪ್ರದ್ಯುಮ್ನ ಇದ್ದುಕೊಂಡು ಬುದ್ಧಿ ಅಂತ ಕರೆಸ್ತಾನಂತೆ. ಸರ್ವಜೀವರ ಬುದ್ಧಿಯಲ್ಲಿ ತಾನಿದ್ದು ಕೃತಿಪತಿ ಬುದ್ಧಿ ಎನಿಸುವನು. ಸಿದ್ಧಿ ಎನಿಸುವ ಕೇವಲ ವಿದ್ಯೆಯಲ್ಲಿ ಅನಿರುದ್ಧನಿದ್ದಾನೆ ಚಿಂತನೆ ಮಾಡಿದ್ದೇನೆ ಸಾಕು, ಬುದ್ಧಿಯಲ್ಲಿ ಪ್ರದ್ಯುಮ್ನಿದ್ದಾನೆ ಚಿಂತನೆ ಮಾಡಿದ್ದೇನೆ ಸಾಕು ಅಂದರೆ ಸಾಲೋದಿಲ್ವಂತೆ. ಜಗನ್ನಾಥದಾಸರಂತಾರೆ, ಸಿದ್ಧಿ ಓದಿದ್ದು ಸಿದ್ಧವಾಗಿರಬೇಕಲ್ಲ, ಯಾವಾಗ ಕೇಳಿದ್ರು ನೆನಪಿಗೆ ಬರಬೇಕು, ಬರೀಲಿಕ್ಕೆ ಬರಬೇಕು, ಹೇಳಲಿಕ್ಕೆ ಬರಬೇಕು, ಆ ಸಿದ್ಧಿ ಬರಬೇಕಲ್ಲ. ಸಿದ್ಧಿಯನಿಸುವ ಸಂಕರ್ಷಣನ. ವಿದ್ಯಾ ಬುದ್ಧಿ ಸಿದ್ಧಿಗಳಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಆಗಿಬಿಟ್ರೆ ಆ ವಿದ್ಯೆ ಎಲ್ಲ ಕಡೆ ಹರಡಬೇಕು. ಹರಡದೆ ಹೋದರೆ ಓದಿದ್ದೇನು ಪ್ರಯೋಜನ ಇಲ್ಲ. ಹಾಗಾದರೆ ಹರಡಬೇಕಾಗಿದ್ದರೆ ಪ್ರಸಿದ್ಧಿ ನಾಮಕ ವಾಸುದೇವನ, ಪ್ರಸಿದ್ಧಿ ನಾಮಕನಾದವನು ಯಾರು ಅಂದರೆ ವಾಸುದೇವ. ಆ ವಾಸುದೇವನ ಚಿಂತನೆಯನ್ನು ಮಾಡಿದಾಗ ನಮ್ಮ ವಿದ್ಯೆ ಎಲ್ಲ ಕಡೆ ಹರಡಿ ಪ್ರಸಿದ್ಧವಾಗ್ತದೆ. ಇಂತಹ ದೋಷರಹಿತವಾದ ಭಗವದ್ ರೂಪಗಳ ಚಿಂತನೆಯನ್ನು, 4 ರೂಪಗಳ ಚಿಂತನೆಯನ್ನು ಮಾಡಿದವನೇ ಪಂಡಿತ. ವಿದ್ಯೆ ತಾನೆಂದೆನಿಸಿಕೊಂಬ ನಿರುದ್ಧ ದೇವನು ಸರ್ವಜೀವರ ಬುದ್ಧಿಯಲ್ಲಿ ತಾನಿದ್ದು ಕೃತಿಪತಿ ಬುದ್ಧಿಯನಿಸುವನು. ಸಿದ್ಧಿಯನಿಸುವ ಸಂಕರ್ಷಣನ ಪ್ರಸಿದ್ಧ ನಾಮಕ ವಾಸುದೇವನ ವದ್ಯ ರೂಪ ಚತುಷ್ಟಯಗಳ ಅರಿತವನೆ ಪಂಡಿತನು.